ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಹಾಗಾದರೆ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಕೃತಿಕ್ ಅವ್ರ ಕ್ಲಾಸಲ್ಲಿ ಸೈನ್ಸ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಹರ್ಬ್ಸ್ ಅಂದರೆ ಏನು, ಶರ್ಬ್ಸ್ ಅಂದರೆ ಏನು ಅಂತ ಸೈನ್ಸ್ ಬಗ್ಗೆ ಒಂದು ಪ್ಲ್ಯಾನ್ನ ತಗೊಂಡು ಅವಳು ಆ್ಯಕ್ಟಿವಿಟಿನ ಮಾಡ್ತಾಳೆ. ಅದನ್ನು ತೋರಿಸ್ತೀನಿ ಬನ್ನಿ. ಹಾಗಾದರೆ ಗೈಸ್, ಅವಳು ಆ ಕವರಲ್ಲಿ ಬೆಳಗ್ಗೆ ಪಪ್ಪ ಟೊಮೆಟೊ ಗಿಡದ ಅದನ್ನ ಬಂದಿದ್ದಾರೆ ಬೆಳಗ್ಗೆ. ಎಷ್ಟು ಮೇ ಬಿ 9 ಗಂಟೆನೂ ಆಗಿತ್ತು. ಅವಾಗ ತೊಗೊಂಬಂದು ಇವಾಗ ಮಾಡ್ತಿದ್ದಾಳೆ ಅವಳು. ಎಲ್ಲ ಒಣಗೋಗಿದೆ. ಅದು ಏನು ಮಾಡ್ತಾಳೆ ನೋಡೋಣ ಇರಿ. ಮಣ್ಣು ಸ್ವಲ್ಪ ಜಾಸ್ತಿ ತಗೊಬರ್ಬೇಕು ತಾನೆ. ಅಲ್ಲಿ ಕೆಳಗೆ ಹೋಗಿ ಇಲ್ಲಿ ಪಕ್ಕದಲ್ಲಿ ಜಾಗ ಇದೆ ನೋಡಿ, ತಗೋಬೋ. ಇಷ್ಟೇನಾ? ಆ್ಯಕ್ಚುಲಿ ಅದು ಅರ್ಧ ಕವರಾದರೂ ತುಂಬಬೇಕಾಗಿತ್ತು. ಸಾಕು ಬಿಡಿ, ಈ ವಿಡಿಯೋಗೆ ಸಾಕು. ಅದಕ್ಕೆ ಕ್ಲೀನಾಗಿ ನೀರು ಹಾಕಿಡೆ, ಆಮೇಲೆ ಅದು ಬೆಳಿಬೇಕಂದ್ರೆ. ಇಲ್ಲದ್ರೆ ಈಗೆಲ್ಲ ಇದಾಗುತ್ತದೆ. ಈ ಕಡೆ ಸರ್ಸೋದೇನ. ಎಲ್ಲ ಇದಾಗಿದೆ ಅದು ಗಿಡ. Yes, okay. Myself Kritika. I am studying in 6th standard. My school name is Sri Swami Vivekananda School, Masur. Today's topic is diversity in the living world. I am doing the activity of herbs. What is herb? Herb are small plants with soft and green stem. Characteristics: short herb. Herb are small plants with soft and green stem. Characteristics: short, soft stem, green stem, leaves for a short time. Example: tomato, mint, coriander. I will move to the activity of herb. Leave it the plant in the soil. The plant is short and soft stem and green stem, leaves for a short time. This is a plant of tomato. Thank you. ಮಕ್ಕೊಂಡೆದ್ದೆ ಗಾಯ್ಸ್. ಇವಾಗ ಎದ್ದು ಸಂತಿಗೆ ಹೋಗ್ಬೇಕು. ಟೈಮ್ ಬೇರೆ ಆಯ್ತು ಸ್ವಲ್ಪ. ಈಗ ನಮ್ಮ ಮನೆಯವ್ರು ಬರ್ತಾರೆ. ಬರೋ ಅಷ್ಟರೊಳಗೆ ರೆಡಿ ಆಗಿಬಿಟ್ವಿ ಅಂತಂದ್ರೆ, ಸಂತಿ ಒಂದು ಮಾಡ್ಕೊಂಬಂದ್ವಿ ಅಂತಂದ್ರೆ ಇವತ್ತಿದ್ದೆಲ್ಲ ಕೆಲಸ ಮುಗ್ದಂಗೆ. ಸಂಡೇ ಭಾಳ ಕೆಲಸ, ನಿಜವಾಗ್ಲೂ ಭಾಳ ಕೆಲಸ ಸಂಡೇ. ಇವತ್ತಂತೂ ಭಾಳ ಸುಸ್ತಾಗೈತೆ ನನಗಂತೂ. ಅಪ್ಪ ಅಷ್ಟು ಭಾಳ ಕೆಲಸ ಆಗೈತೆ ಗಾಯ್ಸ್ ಇವತ್ತು. ನನ್ನ ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನನ್ನ ಮಗಳು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಯಾಳದ. ಸೋಪಿನ ಪುಡಿ ಹಾಕಕತ್ತಾಳ. ಖಾಲಿ ಆಗಿಬಿಟ್ಟತಿ. ಅದು ಬ್ಯಾಡ್ ಬಿಡ್ಬೇಟಿ. ಪುಡಿ ಇದ್ರೆ ಅಷ್ಟೇ ಹಾಕೋದು, ಹಸಿ ಇದ್ರೂ ಹೋಗಲ್ಲ. ಅದು ಅಂಟ್ಕೊಂಡ್ಬಿಡ್ತದ ಅಲ್ಲೇ. ಹೊಸ ಪ್ಯಾಕೆಟ್ ಐತಲ್ಲ, ಕಟ್ ಮಾಡ್ಕೋಬೇಕಾಗಿತ್ತು. ಅದು ಏರಿಯಲ್ ಅದು ಖಾಲಿ ಆತ ಅಲ್ಲ, ಅದು ಖಾಲಿ ಆತ. ಹಾಂ, ಎಷ್ಟು ಹಾಕಿ ಸೊಪ್ಪಿನ ಪುಡಿ? ಹಾಂ, ಬಿಡು ಬಿಡು. ಬಿಡು ಹೋಗ್ತದ ಬಿಡು. ಕೈ ತಕೋ ಹೋಗು. ಸರಿ ಹಾಕು. ಬಟ್ಟೆ ಅವಳೇ ಹಾಕ್ತಾಳೆ. ಈಗ ಅವಳಿಗೆ ಕಲಿಸ್ಕೊಟ್ಬಿಟ್ಟೆ ನಾನು ಹಾಕೋದು ಯಾವ ರೀತಿ ಅಂತ ಹೇಳಿ. ಈಸಿ ಅನ್ನಿಸ್ತತೀನಿ ಬಿಟ್ಟು ವಾಷಿಂಗ್ ಮಿಷಿನಿಗೆ ಹಾಕೋದು. ಹಾಕಿದ್ಲು. ಹ್ಯಾಂಡ್ ವಾಶ್ ಮಾಡ್ಕೊತಾಳೆ. ಬಟ್ಟೆ ಹಾಕೋ ಸ್ಟ್ಯಾಂಡ್ ಖಾಲಿ. ಈ ವರ್ಷ ಮಳಿನ ಬರಲಿಲ್ಲ ನಡಿ ಈ ಸ್ಟ್ಯಾಂಡಿಗೆ ಬಟ್ಟೆ ಹಾಕಂತಂದ್ರೆ ಅಲ್ಲ. ಇಲ್ಲಿ ಬಟ್ಟೆ ಎಲ್ಲ ಮಡ್ಚಿಟ್ಟೇನೆ. ಇವತ್ತಿನ ಬಟ್ಟೆ ಹಾಕೇವಿ. ಬಟ್ಟೆ ಹಾಕಿ ಇದು ಸ್ವಲ್ಪ ಮತ್ತು
ಅದ್ರ ಜಾಗಕ್ಕೆಲ್ಲ ಹೊಂದಿಸಿಟ್ಬಿಟ್ರೆ ಮುಗೀತತೆ. ಸೀರೆ ಐರನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ನಮ್ಮ ಮನೆಯವ್ರು ಬಂದ್ರೆ ಬೆಳಗ್ಗೆ ಮಾಡಿಸ್ತೀನಿ. ಒಂದು ವಾರಕ್ಕಾಗ ಅಷ್ಟು ಐರನ್ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಭಾಳ ದಿವಸ ಆತು ಐರನ್ ಮಾಡಿಲ್ಲ ಸೀರೆ, ಹಾಗಾಗಿ ಎಲ್ಲ ತೊಳೆದು ಹಾಕ್ಯಾನಲ್ಲ, ಸ್ವಲ್ಪ ಐರನ್ ಮಾಡ್ಕೊಂಡೆ ಅಂತಂದ್ರೆ ಚೆನ್ನಾಗಿರ್ತತಿ ಅಂತ ಹೇಳಿ 2 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು ಅಂತ. ಬೆಳಗ್ಗೆ ನಾವು ಎಳ್ನೀರು ಕುಡ್ದಿದ್ದು ಒಂದು ಸ್ವಲ್ಪ ವೀಡಿಯೋ ಇದೆ ಗೈಸ್, ಅದು ಹಾಕ್ತೇನೆ, ನೋಡ್ಕೊಂಬನ್ನಿ. ನೋಡಿ, ಎಳ್ನೀರು ಹೆಚ್ಚಿ ಎಳ್ನೀರು ಕುಡಿಯತ್ತಾರೆ ಇವರು. 4 ಕಾಯಿ ತೊಗೊಂಬಂದಿದ್ದೀವಿ ನಿನ್ನೆ. ಎಷ್ಟು ದೊಡ್ಡದವ ನೋಡ್ರಿ ಕಾಯಿ, ಅವು ಎಷ್ಟು ದೊಡ್ಡದವ ನೋಡ್ರಿ ಕಾಯಿ. ಈ ಗಂಜಿ ಇಲ್ರಿ ಅಲ್ಲಿ ಇದ್ರಾಗ ಐತಲ್ರಿ, ಇದ್ರಾಗಿಲ್ಲ. ನೀ ಬಿಟ್ಟೆ ಸ್ಪೂನ್ ನೀರು ತಗೊಂಡು ಅಲ್ರಿ, ನೀರು ಭಾಳ ಐತಲ್ಲ, ನಾ ಸ್ವಲ್ಪ ಕುಡ್ದಾಕಿ ಕೊಟ್ಟೇನೆ. ಈ ದಿನ ಸಿಗಲ್ಲಲ್ಲ, ಅವು ಇಡೀಟ ಕಾಯಿ ದೊಡ್ಡ ಕಾಯಿ, ದೊಡ್ಡ ಕಾಯಿ. ಎಷ್ಟು ಅಲ್ಲ, ಅದ್ರಾಗ ಎಷ್ಟು ನೀರು ಬಂತು? ಅಕ್ಕಿನೂ ಕುಡಿಯ 4 ಕುಡಿದ್ಮೇಲೆ ಅಕ್ಕಿ ಕುಡಿಯತ್ತ. ಸಿಹಿ ಐತಿ ನೀರು, ಮತ್ತೆ ಭಾಳ ಚೆನ್ನಾಗಿ ಸಿಹಿ ಐತಿ, ದೊಡ್ಡದೈತಿ. ಕಾಯಿ ನೋಡ್ರಿ ಎಂಥದ್ದು ಯಪ್ಪ. ಏನಾತ ರೈತ ಬೆಳೆದ ರೈತ ಪಾಪ ಕ್ಯಾನ್ಸಿ ಹೋಗ್ ನಾವು ಎಷ್ಟು ಕಷ್ಟಪಟ್ಟು ಬೆಳೆದವನೇನು, ನಾವು ಕಾಸು ಕೊಟ್ಟು ತೊಗೊಂಬಂದಿರ್ತಾವ ಅಷ್ಟೇ. ಕಷ್ಟದಲ್ಲಿ ಪಾಪ ಬೆಳೆದು ತಾನು ಕುಡಿಲ್ಲಂಗೆ ಜನರು ಸೇವೆ ಮಾಡ್ತಾವೆ ಪಾಪ. ಇದಕ್ಕೇನಂತಾರ್ರಿ? ಎಂಥ ಹುಳ ಅಂತಾರೆ? ಎಂಥದ ಮೊಡ್ಡು ಅಂತಾರೆ? ಅಯ್ಯೋ ಎಷ್ಟು ಬಂದಾವ ಅಲ್ಲಿ, ಅಲ್ಲಿ ಇತ್ತದ ಮೊಳಕೆ ಮೊಡ್ಡ, ಒಣಕಿ ಮೊಡ್ಡ. ಯಪ್ಪ ಏಯಪ್ಪ ತೆಗೀರಿ, ಎಷ್ಟು ಬಂದಾವ ನೋಡ್ರಿ. ಯಪ್ಪ ಆ ಕಡೆ ಅಯ್ಯೋ ಯಪ್ಪ, ಮತ್ತೆ ಬರ್ತಾವ್ರಿ ಅವು. ಹೋಳಿಗೆ ಮಾಡ್ಬೇಕ್ರಿ. ರಂಗೋಲಿ ಹೋಯ್ತವ. ರಂಗೋಲಿ ಹೊತ್ತು ಬೆಳಗ್ಗೆ ಹಾಕಿದ್ ರಂಗೋಲಿ. ಅವು ಮತ್ತೆ ಬರ್ತಾವ್ರಿ? ಇಲ್ಲ, ಬರ್ತಾವ ನೋಡ್ರಿ, ಬೇಕಾದ್ರಿ. ಇಲ್ಲಿ ನೋಡಿ, ಮರಿದೆವ್ವ ಹೆಂಗೆ ಕಾಣ್ತಾಳೆ ನೋಡಿ. ಮಲ್ಲ ನಾನು ಮಲ್ಲ 2 ಪಾರ್ಟ್ ಮಾಡೋದು ಹೌದಿಲ್ಲ ಬೇಟಿ? ಜಿಂಕೆ ಮರಿನಾ ದಪ್ಪ ಬಿಟ್ಟು ಬಿಡು, ಸ್ಪೋರ್ಟ್ಸಿಗೆ ಸೇರಿದ್ರೆ ಆಗ್ತೈತೆ ನಿಂದು. ಕಪ್ಪಿ ಚೇಷ್ಟೆ ಕಪ್ಪಿಚೇಷ್ಟೆ. ನಾನು ಎಷ್ಟು ದಪ್ಪ ಆಗ್ತಿದ್ದೀನಿ ನೋಡಿ ಗ್ಯಾಸ್. ದಪ್ಪ ಆಗಿದ್ದಾಳೆ ಗಾಯ್ಸ್. ತೆಳುವಾಗಿದ್ದೀನಿ ಗ್ಯಾಸ್ ನಾನು. ಬಂದ್ರೇನ ಪಪ್ಪ? ಓಕೆ ಗಾಯ್ಸ್, ಸತ್ತಿಗೆ ಹೋಗಿ ಬರ್ತೇನೆ. ನನ್ನ ಮಗಳು ಬಾ ಮಾಟ ಜುಟ್ಟು ಹಾಕಿ, ಜುಟ್ಟು ಚೋಟ್ಲ ಹಾಕೋ ಚೋಟ್ಲ. ಗಾಯ್ಸ್, ಇದು ಹಿಂಗೆ ಟ್ರೆಂಡು, ಆದರೆ ನಮ್ಮ ಕ್ಯಾಸ್ಟ್ನಲ್ಲಿ ಅದು ಚೋಟ್ಲ. ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಅಂದ್ಬಿಟ್ಕೋತಾರ. ನೋಡಿ ಗಾಯ್ಸ್, ಯಾವ ರೀತಿ ಮಾಡ್ಕೊಂಬಂದ ಹೇರ್ ಸ್ಟೈಲ್ ನೋಡಿ. ಅಯ್ಯೋ ಭಾರಿ ಸ್ಟೈಲ್ ಹಿಡ್ದು ಕೂದಲ ಬೆಳೆದೇ ಇಲ್ಲ. ಅದಕ್ಕೆ ಗೊಬ್ಬರ ನೀರು ಸರಿಯಾಗಿ ಹಾಕ್ಬೇಕು. ಹಾಕಿದ್ರೆ ಬೆಳೀತತ್ತದು.
ಬರೀ ಜಂಕ್ ಫುಡ್ ತಿಂದ್ರೆ ಏನು ಬೆಳಿತತ್ತದು ಹಾಂ ಅಷ್ಟೇ ಇರ್ಬೇಕು ಮಕ್ಕಳಿಗೆ ಬಾಚ್ಕೊಂಡು ಆಗ್ಬೇಕಲ್ಲ ನಿಮ್ಮ ಅಕ್ಕ ಕಟ್ ಮಾಡ್ಸಲ್ಲ ಅಂತ ನಂದು ಇಷ್ಟಿತ್ತು ಗೈಸ್, ಇಷ್ಟು. ಅಡು ಚಿಕ್ಕಳಿದ್ದ ಭಾಳ ಕಟ್ ಮಾಡ್ಸಂದಲ್ಲ ಅಕ್ಕಗ ಈಗ ಆಕಿ ತಿಳುವಳಿಕೆ ಬಂದತ್ತಲ್ಲ ಕೂದಲ ಮುಟ್ಟಕ್ಕೆ ಕೊಡಲ್ಲ ಆಕಿ ಗೈಸ್ ಅಳ್ತಿದ್ಲು ಅಮ್ಮ ಏನಾದ್ರು ಕಟಿಂಗ್ ಮಾಡಿಸಿದಾಗ. ಕಂಡೀಷನ್ ಮಾಡ್ತಾಳ, ಅಮ್ಮ ನಂಗೆ ಇಷ್ಟು ಕೂದಲ ಕಟ್ ಮಾಡಿಸ್ಬೇಡ ಅಮ್ಮ ನನಗೆ ಅದಕ್ಕೆ ಕೂದಲ ಅಮ್ಮನ ಕಟ್ ಮಾಡಿಸ್ತಾರೆ ಗೈಸ್. ಅಕ್ಕ ಬಿಟ್ಟೇನೆ ಇಲ್ಲ ಮಾಡ್ಸಲ್ಲ ಅವಳಿಗೆ ನಾ ಮಾಡ್ಸಲ್ಲ ಅವಳಿಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡ್ತಾರೆ. ಮಾಡ್ತಾರೆ guys. ಇದಕ್ಕೆ ನಾನೇ ಸ್ವಲ್ಪ ಮಾಡಿದ್ದು ಕೆಳಗಡೆ. ಮಂಡಕ್ಕಿಗೆ ಅಂತ ಪ್ರಿಪೇರ್ ಮಾಡಕತ್ತಿದ್ದಾರೆ. ನಮ್ಮ ಮನೆಯಲ್ಲಿ ಯಾವಾಗ ಮನೆಯಲ್ಲಿ ಸಂತಿ ಮಾಡ್ಕೊಂಡು ಬಂದಾಗ ಪ್ರತಿ ಸರಿನೂ ನಾವು ಈ ರೀತಿ ಮಂಡಕ್ಕಿ ಮಾಡ್ಕೊಂಡು ತಿಂತೇವೆ. ನಮಗೆಲ್ಲರಿಗೂ ಇಷ್ಟ. ಈರುಳ್ಳಿ, ಹಸಿ ಈರುಳ್ಳಿ ಹೆಚ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಈರುಳ್ಳಿ, ಆಮೇಲೆ ಇದು ಖಾರ ಇದು ಹಾಕಿ ಅವತ್ತು ತಿನ್ನಲಿಲ್ಲ ಅಂತಂದ್ರೆ ಅವತ್ತಿನ ದಿವಸ ಸಂಡೇ ಅಂತ ನಮಗೆ ಹಸಿ ಈರುಳ್ಳಿದು ಟೇಸ್ಟ ಬೇರೆ, ಭಾಳ ಚೆನ್ನಾಗಿರ್ತದೆ. ಅಮ್ಮ ಮಂಡಕ್ಕಿಗೆ ಮೆಣಸಿನ್ಕಾಯಿ ಹಾಕ್ಬೇಡ. ಪಪ್ಪ ಬೇಕಂತ ನಿಮ್ಗೆ ಬೇಡಾದ್ರೆ ನಿಮ್ಗೆ ಸಪ್ರೇಟ್ ಬೇಕಂತೆ. ಬನ್ನಿ ಗೈಸ್ ಈಗ ಮಂಡಕ್ಕಿ ಮಾಡೋಣ. ಟೊಮಾಟೊ ತಂದಿದ್ದೀರಾ ನೀವು? ನೋಡಿ ಆಮೇಲೆ ಇಲ್ಲಿ ಸ್ಲೇಟ್, ಬ್ಲಾಗ್ಗೆ ಸ್ಲೇಟ್. ಅದು ಸ್ಟಿಕ್ಕರ್, ಅದು ಅದ್ರೊಳಗೆ ಬರ್ದಿಲ್ಲ. ನನಗೆ ಪಿಂಕಪ್ಪ ಇದ್ರಲ್ಲಿ ಬರ್ದು 10 years ಅಂದ್ರೆ ನರ್ಸರಿ. ನಾನಮ್ಮ ನರ್ಸರಿದಾಗ ಬರ್ತಿದ್ದಿಲ್ಲ, ಡೈರೆಕ್ಟ್ ನೋಟ್ಸ್. LKG ಹಾಕಿದ್ರು, ನರ್ಸರಿಗೆ ಏನು ಹೋಗಿಲ್ಲ. ಹೋದ್ರೆ ಎಲ್ಲಿ ನನ್ನ ಜೊತೆ ಅಂಗನವಾಡಿ ಬರ್ತಿದ್ರಿ, ಬರೀತಿದ್ರಿ. ಆಟ ಆಡೋದ ಒಂದು ಕೆಲಸ. ಅವರು ಟೀಚರ್ ಮಗಳು ಅಂತ ಹೇಳಿ ಅವರು ಏನು ಜಾಸ್ತಿ ತಲೆ ಕೆಡಿಸ್ಕೊತಿದ್ದಿಲ್ಲ, ಆಟ ಆಡೋದ ಮಾಡ್ತಿದ್ರು. ಅಲ್ಲ ನಿಮಗೆ ಆಟ ಆಡಕ್ಕೆ ಹಚ್ಚಿ ಅವ್ರು ಸ್ಟ್ರಿಕ್ಟ್ ಮಾಡಿದ್ರು ಬೈತಿದ್ರು, ಹೌದಾ? ಹಾಗಾಗಿ ಮೆಣಸಿನ್ಕಾಯಿ ಹಾಕ್ಬೇಡ. ಹಾಕಲ್ ತಗೋ, ಪಪ್ಪಗಷ್ಟು ಹಾಕ್ತದೆ. ಅದಕ್ಕೆ ನೋಡಿ ಗೈಸ್ ಇಲ್ಲಿ ನಾನು ಬರ್ದೇ ಇಲ್ಲ. ಯಾವಾಗೋ ಒಂದು ಟೈಮ್ ಮೇ ಬಿ ಇವ್ರು ಸ್ಕೂಲಲ್ಲಿ ಓದಬೇಕಾದ್ರೆ ಏನಾದರೂ ಯಾವಾಗಾದ್ರೂ ಒಂದು ಟೈಮ್ ಚೆನ್ನಾಗಿ ಬರ್ದಿದ್ದೇನೋ ಅಷ್ಟೇ, ಬರ್ದೇ ಇಲ್ಲ. ಭಾಳ ವೇಟ್ ಇದೆ ಗೈಸ್, ವೇಟ್ ಏನೋ ಕೊಟ್ಟಿದ್ದಾರೆ. ನಮ್ಮನೀಗ ನಮ್ಮೂರಿಂದ ನನ್ನ ಸ್ಟೂಡೆಂಟ್ ಬಂದಿದ್ದಾರೆ ನೋಡಿ, ತೋರಿಸ್ತೇನೆ. ಹಾಯ್ ಹೇಳ್ರಿ, ಹಾಯ್ ಹೇಳ್ರಿ. ನಾಚಿಗೆ ನಿತ್ಯ ಶ್ರೀಶಾಂತ್ ಅಂತ ಹೇಳಿ ಇಲ್ಲ ನೋಡ್ರಿಪ್ಪ. ಅದೇ ಅವ್ರ ಪಪ್ಪ ಮತ್ತು ಅವ್ರ ಮಮ್ಮಿ ಇಲ್ಲೇ ಪಕ್ಕದ ಮನೆಗೆ ಹೋಗ್ಯಾರ, ಸ್ವಲ್ಪ ಕೆಲಸ ಐತಂತ ಹೇಳಿ ಇಲ್ಲ ಮನ್ಯಾಗ ಬಿಟ್ಟು ಹೋಗ್ಯಾರ. ಅವ್ರಿಗೆ ಎಷ್ಟು ನಾಚಿಗೆ ನೋಡ್ರಿ ಅವ್ರಿಗೆ. ಇವತ್ತು ಅವ್ನ ಬರ್ಡೇ ಶ್ರೀದು. ತಿನ್ರಿ ಚಿಪ್ಸ್ ತಿನ್ರಿ. ತಿನ್ಸ್ರಿ. ಚೆನ್ನಾಗೈತಾ? ಫೋನಿಂದ ಭಾರಿ ಹುಚ್ಚೋಳಿಗೆ, ಭಾರಿ ಜಾಣಿ ಬಿಟ್ಟಿವಳು. ಶ್ರೀ ಅಂತೂ ಭಾರಿ ಸೈಲೆಂಟ್.